ಇವತ್ತು ಸಂದೇಶಕ್ಕಾಗಿ ನಾವು ಆರಿಸಿಕೊಂಡಿರುವ ಸಂದೇಶದ ಅಂಶ ಏನಂತಂದರೆ, ಹೇಳ್ರಿ, ಸಾಯದಿದ್ದರೆ ಬದುಕಲಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ರಿ ಪಾಸ್ಟ್ರೇ, ಟ್ರಾಫಿಕ್ಕಿಂತ ಭಾರಿ ಡೇಂಜರ್ ತೆಗೆದಿರಿ ಅಂತ. ಹಲ್ಲೆಲೂಯಾ, ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ರೈಟ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೊದಲನೇ ಕೊರಿಂಥಿ ಬರೆದ ಪತ್ರಿಕೆ, ಸತ್ಯವೇದ ವಾಕ್ಯದಿಂದ ತಿರುಗಿಸಿ ನಾವು ನೋಡೋಣ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 36ನೇ ವಚನವನ್ನು ಒಂದು ಸಾರಿ ಓದೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 36ನೇ ವಚನ. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ಸಾಯದಿದ್ದರೆ ಬದುಕಲಾರೆ, ಸಾಯದಿದ್ದರೆ ಜೀವಿಸಲಾರೆ. ಅಬ್ಬಾ, ಹಲ್ಲೆಲೂಯಾ. ಭಾಳ ಡಿಫಿಕಲ್ಟಾಗಿ ಐತಲ್ಲ ಇದು. ಏನಪ್ಪ ಅಂದರೆ ಮೆಸೇಜ್, ಸಂದೇಶದ ಅಂಶ ಅಂತೇಳಿ ನೀವು ಕೇಳ್ಬೋದು. ಇಲ್ಲ, ಯಾವಾಗ ಒಂದು ಬೀಜ ತನ್ನ ಆಕಾರವನ್ನು ಕಳೆದುಕೊಳ್ಳದೆ ಹೋದರೆ, ನೋಡ್ರಿ, ಒಂದು ಬೀಜ ಅದು ಭೂಮಿಯಲ್ಲಿ ಬಿದ್ದು ಏನು ಮಾಡ್ತದೆ, ಬೀಜ ಅದು ಭೂಮಿಯಲ್ಲಿ ಬಿದ್ದಾಗ ಅದೇನಾಗ್ತದೆ ಅಂದರೆ ಅದು ತನ್ನ ಆಕಾರವನ್ನು ಕಳ್ಕೊಳ್ತದೆ. ಅದರ ಅರ್ಥ ಆ ಬೀಜವು ಸತ್ತು ಹೋದಾಗಲೇ ಅದರಿಂದ ಒಂದು ಹೊಸ ಚಿಗುರು ಬರುವುದಕ್ಕೆ ಅದು ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಆ ಬೀಜ ಹೊಸ ಚಿಗುರು ಬಂದು ಏನು ಮಾಡ್ತದಂದರೆ ಅದು ಬೆಳೀತತೆ. ಅದು ಬಹುಶಃ ಎಷ್ಟು ಸಾಧಾರಣವಾಗಿ ಚಿಗುರು ಪ್ರಾರಂಭದಲ್ಲಿ ಅದು ಮೊಳಕೆ ಹೊಡಿತತೆ. ಅದು ಯಾವಾಗ ಆ ಬೀಜ ಸತ್ತಾಗ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ಹಲ್ಲೆಲೂಯಾ. ಯಾವಾಗ ಒಂದು ಬೀಜ ಭೂಮಿಯಲ್ಲಿ ಬಿದ್ದು ಅದು ಸತ್ತು ಹೋಗ್ತದೋ ಆವಾಗ ಅದು ಮೊಳಕೆ ಹೊಡೆಯುವುದಕ್ಕೆ ಪ್ರಾರಂಭವಾಗ್ತದೆ, ಅದು ಚಿಗುರುವುದಕ್ಕೆ ಅದು ಪ್ರಾರಂಭವಾಗ್ತದೆ. ಆ ಒಂದು ಬೀಜ ಅದು ತನ್ನ ಆಕಾರ ಕಳ್ಕೊಂಡು ಅದು ಸತ್ತ ಮೇಲೆ ಯಾವ ರೀತಿ ಮೊಳಕೆ ಹೊಡಿತದೆ, ಮೊಳಕೆ ಹೊಡೆದ ಮೇಲೆ ಅದು ಹಂಗೆ ಸಸಿಯಾಗಿ ಬೆಳೀತದೆ. ಸಸಿಯಾಗಿ ಬೆಳೆದ ಮೇಲೆ ಅದು ಮರವಾಗ್ತದೆ. ಮರವಾದ ಮೇಲೆ ಅದರಲ್ಲಿ ಅನೇಕ ಫಲಗಳು ಬರ್ತವೆ. ಆ ಮರದ ಹತ್ರ ಅನೇಕ ಜನರು ಅದರ ನೆರಳಿಗೆ ಬರ್ತಾರೆ. ಮಾತ್ರವಲ್ಲ, ಅದೊಂದು ಮರವಾಗಿ ಬೆಳೆದು ಅನೇಕ ಫಲಗಳನ್ನು ಕೊಟ್ಟು ಅದರಿಂದ ಒಂದೇ ಒಂದು ಬೀಜದಿಂದ ಒಂದು ಮರವಾಗಿ, ನೋಡ್ರಿ, ನಾವು ಹಾಕುವಂಥದ್ದು ಮಾವಿನಕಾಯಿ ಒಂದು ಬೀಜ ಒಂದೇ ಹಾಕ್ತೀವಿ, ಆದರೆ ಆ ಒಂದು ಬೀಜದಲ್ಲಿ ಒಂದು ತೋಟ ಕೂಡ ಅಡಕವಾಗಿದೆ ಎಂಬುವಂಥ ಸತ್ಯ ಅನೇಕರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಒಂದೇ ಬೀಜ ಅದು ಭೂಮಿಯಲ್ಲಿ ಹಾಕಿದಾಗ ಅದು ಸಾಯ್ತದೆ, ಅಂದರೆ ತನ್ನ ಆಕಾರವನ್ನು ಕಳೆದುಕೊಳ್ತತೆ. ಅದು ಮೊಳಕೆ ಹೊಡಿತತೆ, ಅದು ಸಸಿಯಾಗಿ ಬೆಳೀತತೆ, ಗಿಡವಾಗಿ ಬೆಳೀತತೆ, ಮರವಾಗಿ ಬೆಳೀತತೆ, ಫಲಗಳನ್ನು ಕೊಡ್ತದೆ. ಫಲಗಳನ್ನು ಕೊಟ್ಟ ಮೇಲೆ ಮತ್ತು ಅದು ಒಂದು ದೊಡ್ಡ ಮರವಾಗಿ ತುಂಬ ಹಣ್ಣುಗಳನ್ನು ಬಿಡ್ತತೆ. ಹಣ್ಣುಗಳನ್ನು ಬಿಟ್ಟು ನಂತರವಾಗಿ ಏನು ಮಾಡ್ತದಂದರೆ ಅದರಿಂದ ಏನಪ್ಪ ಅಂತಂದರೆ ಕೆಲವು ಬೀಜಗಳು ಬರ್ತವೆ, ಅದರಲ್ಲಿ ಅನೇಕ ಬೀಜಗಳು ಬರ್ತವೆ. ಅಥವಾ ಮಾವಿನ ಹಣ್ಣು ಅಂದ್ಕೊಳ್ರಿ ಉದಾಹರಣೆಗೆ, ಅದು ಬರ್ತವೆ. ಅದನ್ನು ಒಂದು ವೇಳೆ ಮತ್ತೆ ಬಿತ್ತನೆ, ಅದರಲ್ಲಿ ಬರುವಂಥ ಒಂದೊಂದು ಹಣ್ಣುಗಳು ಅಥವಾ ಬೀಜಗಳನ್ನು ಮತ್ತೆ ನಾವು ಬಿತ್ತನೆ ಮಾಡುವಾಗ ಅದು ಒಂದು ತೋಟವಾಗಿ ಮಾರ್ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಬೈಬಲ್ ವಾಕ್ಯವು ನಮಗೆ ಈ ರೀತಿಯಾಗಿ ವಿವರಿಸ್ತದೆ, ಚಿಕ್ಕವನಿಂದ ದೊಡ್ಡ ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಎಂದು ಹೇಳುವುದರ ಒಂದು ತಾತ್ಪರ್ಯ ಇದೇ ಆಗಿದೆ. ಯಾವ ರೀತಿ ಒಂದು ಬೀಜದಲ್ಲಿ ನಾವು ನೋಡುವಾಗ ಸಾಧಾರಣವಾಗಿ ನಿಮಗೆ ಒಂದು ವಿಷಯ ಗೊತ್ತಿಲ್ಲ, ಆ ಬೀಜದಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತಂದರೆ, ಇದು ಒಂದೇ ಒಂದು ಬೀಜ ಒಂದು ತೋಟವಾಗಿ ಮಾರ್ಪಡುವಂಥ ಸಾಮರ್ಥ್ಯ ಆ ಬೀಜದಲ್ಲಿ ಅಡಕವಾಗಿದೆ ಪ್ರೇರೆ. ಹಲ್ಲೆಲೂಯಾ. ನಾನು ಹೇಳೋದು ಎಷ್ಟು ಜನ ಅರ್ಥ ಆಯ್ತು? ಅರ್ಥ ಆದ್ರೆ ಮಾತ್ರ ಒಂದು ಸರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅನ್ಕೊಬೋದು, ಇದೊಂದೇ ಒಂದು ಬೀಜ ಇದೆ ಅಷ್ಟೇ, ಇದೊಂದೇ ಬೀಜ. ಬಟ್ ನಿಮಗೆ ಗೊತ್ತಿಲ್ಲ, ಅದು ಸ್ವಲ್ಪ ಪ್ರೋಸೆಸ್ ಆದರೆ, ಅದು ಒಂದು ವೇಳೆ ಭೂಮಿಯಲ್ಲಿ ಬಿದ್ದರೆ, ಅದು ಒಂದು ವೇಳೆ ಸತ್ತು ಹೋದರೆ, ಅದು ಒಂದು ವೇಳೆ ತನ್ನ ಆಕಾರವನ್ನು ಕಳೆದುಕೊಂಡ್ರೆ, ಆವಾಗ ಆ ಒಂದು ಬೀಜದಿಂದ ಒಂದು ತೋಟವಾಗುವಷ್ಟು ಸಾಮರ್ಥ್ಯ ಒಂದೇ ಬೀಜದಲ್ಲಿ ಇದೆ ಎನ್ನುವಂಥ ಸತ್ಯ ಅನೇಕರಿಗೆ ಗೊತ್ತಿಲ್ಲ ಪ್ರೇರೆ. ಆಮೇನ್, ಹಲ್ಲೆಲೂಯಾ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನವನ್ನು ನಾವು ಸತ್ಯವೇದ ವಾಕ್ಯದಲ್ಲಿ ಓದಿ ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಗೆ ಹೇಳ್ತದೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ.
ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಗೋಧಿಯ ಕಾಳು. ನೋಡ್ರಿ, ವಾಕ್ಯ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 12:24 ವಚನದಲ್ಲಿ ಯೇಸು ಸ್ವಾಮಿಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಗೋಧಿಯ ಕಾಳು. ಪಕ್ಕದ ಕೈ ಕೊಟ್ಟು ಹೇಳ್ರಿ, ನಿಜ ನಿಜವಾಗಿಯೂ. ಹಾಲೆಲೂಯ. ಇದು ಸುಳ್ಳಲ್ಲ, ಇದು ನಿಜ ನಿಜ. ಹಾಲೆಲೂಯ. ಒಂದು ಬೀಜದಲ್ಲಿ ಒಂದು ತೋಟ. ನೀವು ನಿಮ್ಮ ಕಣ್ಣಿಗೆ ಅದು ಕೇವಲ ಒಂದು ಬೀಜವಾಗಿ ಕಾಣಿಸಬಹುದು, ಬಟ್ ಅದು ಒಂದು ಬೀಜವಲ್ಲ, ಅದು ಒಂದು ತೋಟವಾಗಿದೆ. ಹಾಲೆಲೂಯ. ಒಂದು ಬೀಜವಲ್ಲ, ತೋಟವಾಗಿದೆ. ಹೇಳ್ರಿ, ಒಂದು ಬೀಜವಲ್ಲ, ತೋಟವಾಗಿದೆ. ಹಾಲೆಲೂಯ. ಯೇಸು ಸ್ವಾಮಿಲಿ ಹೇಳ್ತಿರುವಂತ ಮಾತು ನೋಡ್ರಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಹಲ್ಲೆಲೂಯ. ಹೇಳ್ರಿ, ಸತ್ತರೆ ಬಹಳ ಫಲ ಕೊಡುವುದು. ಇನ್ನೊಂದ್ಸರಿ ಹೇಳ್ರಿ, ಸತ್ತರೆ ಏನು ಮಾಡಿದರೆ ಏನಾದ್ರೆ ಹೇಳ್ರಿ, ಸತ್ತರೆ ಬಹಳ ಫಲ ಕೊಡುವುದು. ಹಲ್ಲೆಲೂಯ. ಒಂದು ವೇಳೆ ಆ ಕಾಳು ಭೂಮಿಯಲ್ಲಿ ಬೀಳದೆ ಇದ್ದರೆ, ಅದು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ, ಸ್ಪಷ್ಟವಾಗಿ ಹೇಳ್ತದೆ, ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುವುದು. ಎಷ್ಟಾಗಿ ಉಳಿತದಂಥದ್ದು? ಒಂದೇ ಆಗಿ ಉಳಿಯುವುದು. ಯಾವ ಒಂದು ಗೋಧಿ ಕಾಳು ಭೂಮಿ ಒಳಗಡೆ ಅದು ಬಿದ್ದು ತನ್ನ ಆಕಾರವನ್ನು ಕಳ್ಕೊಳ್ತದೋ, ಆ ಒಂದು ಕಾಳು ಸತ್ತು ಹೋಗ್ತದೋ, ಆವಾಗ ಆ ಒಂದು ಕಾಳಿನಿಂದ ಆ ಕಾಳು ತನ್ನ ಆಕಾರ ಕಳ್ಕೊಂಡಾಗ, ಅದು ಸತ್ತು ಹೋದಾಗ ಅದು ಚಿಗುರುವುದಕ್ಕೆ ಪ್ರಾರಂಭ ಮಾಡ್ತದೆ. ಅದು ಒಂದು ತೆನೆ ಆಗ್ತದೆ. ಒಂದು ತೆನೆಗಳಲ್ಲಿ ಒಂದು ಸಾವಿರಾರು, ಯಾವುದೇ ಒಂದು ಮೆಕ್ಕೆ ಒಂದು ಬೀಜ ಆಗಿರಲಿ, ಅಥವಾ ಜೋಳದ ಒಂದೇ ಒಂದು ಬೀಜ ಆಗಿರಲಿ, ಅಥವಾ ಗೋಧಿಯ ಒಂದೇ ಒಂದು ಬೀಜವಾಗಿರಲಿ, ಅದು ಭೂಮಿಯಲ್ಲಿ ಬಿದ್ದು, ಹಲ್ಲೆಲೂಯ, ಎಲ್ಲರೂ ಜೋರಾಗಿ ಹಲ್ಲೆಲೂಯ, ಭೂಮಿಯಲ್ಲಿ ಬಿದ್ದು ಸತ್ತರೆ, ತನ್ನ ಆಕಾರವನ್ನು ಕಳೆದುಕೊಂಡರೆ ಅದು ಏನಾಗ್ತದೆ ಗೊತ್ತಾ? ಒಂದು ಬೀಜವು ಅದು ಬಹಳ ಫಲ ಕೊಡುವಂಥದ್ದಾಗಿದೆ.